ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಟಾಕ್ಸಿಕ್ನಲ್ಲಿ ಯಶ್ ಅವರ ಯಂಗ್ ಲುಕ್ಕನ್ನು AI ಅಂದವರಿಗೆ ಸಿಕ್ಕೇ ಬಿಡ್ತು ಉತ್ತರ. ಯಶ್ ಅವರ ಯಂಗ್ ಲುಕ್ಗೆ ಫ್ಯಾನ್ಸ್ ಕಂಪ್ಲೀಟ್ ಫಿದಾ. ಟಾಕ್ಸಿಕ್ಗೆ ಹೆದರಿ ದುರಂಧರ್ ಸಿನಿಮಾ ಮುಂದಕ್ಕೆ, ಏನಿದರ ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಮಾರ್ಚ್ 19ರಂದು ಯಶ್ ಅವರ ಬಹು ನಿರೀಕ್ಷಿತ ಯಶ್ ನಿರ್ಮಾಣದ ಮತ್ತು ಯಶ್ ಅವರ ಕತೆ ಬರೆದಂಥ ಈ ಟಾಕ್ಸಿಕ್ ಸಿನಿಮಾ ಇದೆಯಲ್ಲ, ಅದು ಇಡೀ ಪ್ರಪಂಚವನ್ನೇ ಟಾರ್ಗೆಟ್ ಮಾಡಿ ಪ್ರೇಕ್ಷಕರ ಎದುರು 19ಕ್ಕೆ ಅಂದರೆ ಮಾರ್ಚ್ 19ಕ್ಕೆ ಬರುತ್ತೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಇದರ ಮಧ್ಯೆ ಕೆಲ ದಿನಗಳ ಹಿಂದೆ ಟಾಕ್ಸಿಕ್ ಸಿನಿಮಾದ 2ನೇ ಟೀಸರ್ ಕೂಡ ರಿಲೀಸ್ ಆಗಿತ್ತು. ಅದರಲ್ಲೇ ಯಶ್ ಅವರ ಪಾತ್ರದ ಬಗ್ಗೆ ರಿವೀಲ್ ಮಾಡಲಾಯಿತು ಮತ್ತು ಇದು ಭಾರತೀಯ ಸಿನಿಮಾ ರಂಗ ಕಂಡಂಥ ಅತ್ಯಂತ ಬ್ರೂಟಲ್ ಸಿನಿಮಾ ಎನ್ನುವಂಥ ಒಂದು ಹೆಗ್ಗಳಿಕೆಗೆ, ಒಂದು ಮುನ್ನುಡಿಗೆ ಪಾತ್ರವಾಗಿತ್ತು. ಯಶ್ ಅವರು 2 ಲುಕ್ನಲ್ಲಿ ಕಾಣಿಸ್ಕೊಂಡಿದ್ರು. ಒಂದು ನೆಗೆಟಿವ್ ರೋಲ್ ಆದಂಥ ಅಥವಾ ರಾವಣನ ಲುಕ್ನಲ್ಲಿ ಹೇರ್ ಬಿಟ್ಕೊಂಡು, ದಾಡಿ ಬಿಟ್ಕೊಂಡು, ಒಳ್ಳೆ ರಾವಣನ ಖಡಕ್ ಲುಕ್ನಲ್ಲಿ ರಾಯನ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ, ಮತ್ತೊಂದು ಯಂಗ್ ಲುಕ್ನಲ್ಲಿ ಅಂದರೆ ಈ ಜನರೇಷನ್ ಇಷ್ಟಪಡುವಂಥ ಟ್ಯಾಟೋ ಗೀಟೋ, ಸ್ಮಾಲ್ ಹೇರ್ ಸ್ಟೈಲ್, ಬಿಯರ್ಡ್ ಶೇವ್ ಎಲ್ಲವೂ ನೋಡಿದಾಗ ಮತ್ತೊಂದು ಪಾತ್ರದಲ್ಲಿ ಕಾಣಿಸ್ಕೊಂಡ್ರು. ಅದಾದ ನಂತರ ಕೆಲವೇ ದಿನಗಳು ಅಂದರೆ ಆ ಟೀಸರ್ ಬಿಡುಗಡೆಯಾದಂಥ ಕೇವಲ 2 ದಿನದಲ್ಲಿ ಚಿತ್ರತಂಡ ಕೂಡ ಆ ಪಾತ್ರದ ಹೆಸರನ್ನು ಕೂಡ ರಿವೀಲ್ ಮಾಡಿತ್ತು. ಟಿಕೆಟ್ ಎನ್ನುವಂಥ ಪಾತ್ರದಲ್ಲಿ ಈ ಯಶ್ ಅವರು 2ನೇ ಪಾತ್ರದಲ್ಲಿ ಪಾತ್ರ ಮಾಡ್ತಿದ್ದಾರೆ ಎನ್ನುವಂಥ ಸುದ್ದಿ ದೊಡ್ಡದಾಗಿ ಸದ್ದು ಮಾಡ್ತು. ಅದಾದ ನಂತರ ಎಲ್ಲರೂ ಕೂಡ ಅಂದ್ಕೊಂಡಿದ್ದು ಏನಂದರೆ, ಯಶ್ ಅವರು ಎಲ್ಲೂ ಕೂಡ ನಮಗೆ ಕಳೆದ 3-4 ವರ್ಷಗಳಿಂದ ಸಾರ್ವಜನಿಕ ಸಭೆಗಳಲ್ಲಿ ಅಥವಾ ಸಮಾರಂಭಗಳಲ್ಲಿ ಕಾಣಿಸ್ಕೊಂಡಾಗ ಅವರು ದೊಡ್ಡ ಹೇರ್ ಮತ್ತು ಕಂಪ್ಲೀಟ್ ಬಿಯರ್ಡ್ ಅಂದರೆ ಫುಲ್ ದಾಡಿ ಬಿಟ್ಕೊಂಡಿದ್ರು. ಆದರೆ ಈ ಸಮಯದಲ್ಲಿ ಯಾವಾಗ ಅವರು ಶೇವ್ ಅಪ್ ಮಾಡಿದ್ರು ಅಥವಾ ಬಿಯರ್ಡನ್ನು ಕಟ್ ಮಾಡಿದ್ರು ಅಥವಾ ಯಂಗ್ ಲುಕ್ನಲ್ಲಿ ಕಾಣಿಸ್ಕೊಂಡ್ರು, ಎಲ್ಲೂ ಕೂಡ ಕಾಣಿಸ್ಕೊಂಡ್ರಲ್ಲ. ಹಾಗಾಗಿ ಯಶ್ ಅವರ ಟಾಕ್ಸಿಕ್ನಲ್ಲಿ ಟಿಕೆಟ್ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿರುವಂಥ ಯಶ್ ಅವರ ಯಂಗ್ ಲುಕ್ ಇದೆಯಲ್ಲ, ಅಂದರೆ ಜನರೇಷನನ್ನು ಮೋಡಿ ಮಾಡುವಂಥ ಈ ಯಂಗ್ ಲುಕ್ ಇದೆಯಲ್ಲ, ಟ್ಯಾಟು ಆಗಿರ್ಬೋದು ಅಥವಾ ಬನಿಯನ್ನಲ್ಲಿ ಕಾಣಿಸ್ಕೊಂಡಂಥ ಕೆಲವೊಂದು ಮಣಿಸರ ಇಟ್ಕೊಂಡಂಥ ಈ ಲುಕ್ ನೋಡಿದವರಿಗೆ ಅನೇಕರಿಗನ್ಸಿತ್ತು, ನಮಗೂ ಕೂಡ ಒಂದು ಸ್ವಲ್ಪ ಡೌಟ್ ಇತ್ತು, ಏನಾದರೂ AI ಮಾಡಿಬಿಟ್ರಾ, ಏನಾದರೂ AI ಮುಖಾಂತರ ಜನರನ್ನ ಮರಳು ಮಾಡುವಂಥ ಪ್ರಯತ್ನ ಮಾಡಿದ್ರೇನಂತ ಒಂದು ಊಹಾಪೋಹ, ಕೋಲಾಹಲ ಮತ್ತೊಂದು ಸ್ವಲ್ಪ ಡೌಟ್ ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆಗಿತ್ತು. ಅದಕ್ಕೆ ತಕ್ಕಂತೆ ಇದೀಗ ಯಶ್ ಯಾವ ಲೆವೆಲ್ಗೆ ಪರ್ಫೆಕ್ಷನಿಸ್ಟ್ ಎನ್ನುವುದನ್ನು ಮತ್ತೊಮ್ಮೆ ಸಾಬೀತು ಮಾಡಿದರೆ, ಎಲ್ಲೂ ಕೂಡ ಸರಿಸುಮಾರು 5-6 ವರ್ಷಗಳಲ್ಲಿ KGF 1 ಸ್ಟಾರ್ಟ್ ಆಗಿದ್ದಿನಿಂದ ಇಲ್ಲಿಯ ತನಕ ಎಲ್ಲೂ ಕೂಡ ಅವರು ಮದುವೆ ಸಮಾರಂಭ, ಅನೇಕ ಮದುವೆಗಳಲ್ಲಿ ಅವರು ಭಾಗವಹಿಸ್ತಾರೆ, ಯಾವುದು ಸಾರ್ವಜನಿಕ ಸಮಾರಂಭದಲ್ಲಿ ಅವರು ಭಾಗವಹಿಸಿಲ್ಲ. ಆದರೂ ಕೂಡ ಅವರು ತಲೆಗೆ ಒಂದು ಮಾರ್ಪನ್ನು ಹಾಕೊಂಡು ಬರ್ತಿದ್ರೆ ಹೊರತು ದಾಡಿಯನ್ನು ಕಂಪ್ಲೀಟ್ ತೋರಿಸ್ತಿದ್ರು. ಹಾಗಾಗಿ ಯಾವ ಟೈಮ್ನಲ್ಲಿ ಅವರು ಕಂಪ್ಲೀಟಾಗಿ ಶೇವ್ ಮಾಡಿದ್ರು, ಯಾವ ಟೈಮ್ನಲ್ಲಿ ಅವರು ಹೇರ್ ಕಟ್ ಮಾಡಿಸಿದ್ರು, ಹೇರ್ ಕಟ್ ಮಾಡಿಸಿದ ನಂತರ ಮತ್ತೆ ಆ ಹೇರ್ ಬರಲಿಕ್ಕೆ ವರ್ಷಾನುಗಟ್ಟಲೆ ಆಗುತ್ತೆ. ಹಾಗಾಗಿ ಯಾವ ಟೈಮ್ನಲ್ಲಿ ಅವರು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಗೊಂದಲ ಕೂಡ ಇತ್ತು. ಅದಕ್ಕೆ ಇದೀಗ ಉತ್ತರ ಸಿಕ್ಕಿದೆ. ಯಾವ ಕಾರಣಕ್ಕೂ ಕೂಡ ಅಭಿಮಾನಿಗಳನ್ನು ಮೋಸ ಮಾಡುವಂಥ, ಅಭಿಮಾನಿಗಳನ್ನು ನಿರಾಸೆಗೊಳಿಸುವಂಥ ಅಭಿಮಾನಿಗಳಿಗೆ ಒಂದು ಕನ್ನ ಹಾಕುವಂಥ ಕೆಲಸ ಯಶ್ ಮಾಡಲ್ಲ. ಹಾಗೆ ಮಾಡೋದಿದ್ರೆ ಅವರು KGF ಬಿಟ್ಟಾದ ನಂತರ ವರ್ಷಕ್ಕೆ 3 ಸಿನಿಮಾ ಮಾಡಿ ಸಾವಿರಾರು ಕೋಟಿ ಹಣವನ್ನು ಸಂಪಾದನೆ ಮಾಡಬಹುದಿತ್ತು. ಆದರೆ ಯಶ್ ಅವರ ಈ ಪರ್ಫೆಕ್ಷನಿಸ್ಟ್ ಅಥವಾ ಈ ಸಂಪೂರ್ಣತೆ ಎಷ್ಟರ ಮಟ್ಟಿಗಿದೆ ಅಂದರೆ, ಅವರು ಟೈಮ್ ತೆಗೆದುಕೊಂಡು ಎಲ್ಲೂ ಕೂಡ ಸಾರ್ವಜನಿಕ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳದೆ ಕಂಪ್ಲೀಟ್ ಆದಂಥ ಶೇವ್ ಅಪ್ ಮಾಡಿ, ಅಂದರೆ ಬಿಯರ್ಡನ್ನು ಕಟ್ ಮಾಡಿ ಯಂಗ್ ಲುಕ್ನಲ್ಲಿ ಜನರೇಷನನ್ನು ಮೋಡಿ ಮಾಡುವ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಪಟ್ಟರು. ಅದಕ್ಕೆ ಉತ್ತರ ಕೂಡ ಸಿಕ್ಕಿದೆ. ಅವರ ಮೇಕವರ್ ಆರ್ಟಿಸ್ಟ್ ಆದಂಥ ಅಲೆಕ್ಸ್ ವಿಜಯಕಾಂತ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಒಂದು ಚಿಕ್ಕ ವಿಡಿಯೋ ಗ್ಲಿಮ್ಸನ್ನು ಹಾಕ್ಕೊಂಡಿದ್ದಾರೆ. ಅಂದರೆ ಟಾಕ್ಸಿಕ್ ಸಿನಿಮಾಕ್ಕಾಗಿ ಯಾವ ರೀತಿಯಲ್ಲಿ ಕಷ್ಟಪಟ್ಟು ಅವರು ತಮ್ಮ ಸಂಪೂರ್ಣವಾದಂಥ ವ್ಯಕ್ತಿತ್ವವನ್ನು ಮುಡಿಪಾಗಿ ಕೊಟ್ಟರು. ಅದಕ್ಕೆ ಇದೀಗ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಮತ್ತು ಯಶ್ ಅವರ ರಾವಣದ ಲುಕ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಯಶ್ ಅವರ ಯಂಗ್ ಲುಕ್ ಇದೆಯಲ್ಲ, ಅದಕ್ಕೆ ಇದೀಗ ಜನರೇಷನ್ ಅವರು ಫುಲ್ ಫಿದಾಗಿದ್ದಾರೆ. ಅವರ ಈ 36-37 ವರ್ಷದಲ್ಲಿ ಅವರ ಲುಕ್ ಇದೆಯಲ್ಲ, ಒಳ್ಳೆ ಹಾರ್ದಿಕ್ ಪಾಂಡ್ಯನ, ಒಳ್ಳೆ ಬೇರೆ ಫಾರಿನ್ ಆರ್ಟಿಸ್ಟ್ ಯಾವ ಥರದ ಮೋಡಿ ಮಾಡಿದೆ ಅಂದರೆ, ಆ ವಿಡಿಯೋ ರಿಲೀಸ್ ಆದ ಬೆನ್ನಲ್ಲೇ ಕೋಟಿ ವ್ಯೂಸ್ ಪಡೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಯಶ್ ಅವರ ಈ ಯಂಗ್ ಲುಕ್ AI ಅಂದವರಿಗೆ ಇದೀಗ ತಕ್ಕ ಉತ್ತರವನ್ನು ಅವರ ಮೇಕವರ್ ಆರ್ಟಿಸ್ಟ್ ಆಗಿರುವಂಥ ಅಲೆಕ್ಸ್ ವಿಜಯಕಾಂತ್ ಅವರು ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಚಿತ್ರತಂಡದಿಂದ ಪರ್ಮಿಷನ್ ಕೂಡ ಸಿಕ್ಕಿರುತ್ತೆ. ಯಾಕಂದರೆ ನೀವು ಯಾವುದಾದ್ರೂ ಒಂದು ಪ್ರಮೋಷನ್ ಮಾಡಬೇಕಂದ್ರೆ ಕಥೆಯ ಬಗ್ಗೆ ಸುಳ್ಳು ಹೇಳಿ ಅಥವಾ ಸುಮ್ಮನೆ ಅಪಪ್ರಚಾರ ಮಾಡೋದಕ್ಕಿಂತ ತಮ್ಮ ಚಿತ್ರತಂಡದಲ್ಲಿ ಆದಂಥ ಬೆಳವಣಿಗೆಯ ಒಂದೊಂದೇ ಗ್ಲಿಮ್ಸನ್ನು ಬಿಡೋದ್ರ ಮುಖಾಂತರ ಇದೀಗ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಇಡೀ ಪ್ರಪಂಚವನ್ನೇ ಟಾರ್ಗೆಟ್ ಮಾಡಿದೆ. ಅದಕ್ಕೆ ಮುಂದುವರೆದ ಭಾಗವಾಗಿ ಯಶ್ ಅವರ ಒಂದು ಟೀಸರ್ ರಿಲೀಸ್ ಆದ ನಂತರ, ಮೊದಲ ಟೀಸರ್ ರಿಲೀಸ್ ಆದ ನಂತರ ಕೆಲವೊಂದು ಮಹಿಳಾ
ಮಣಿಗಳು ಕೆಲವೊಂದು ಇಲ್ಲ ಅದು ಸ್ವಲ್ಪ ಅಶ್ಲೀಲವಾಗಿದೆ, ಟೀಸರ್ನಲ್ಲಿ ನೋಡ್ಲಿಕ್ಕಾಗಿಲ್ಲ, ಕುಟುಂಬ ಸಮೇತ ನೋಡ್ಲಿಕ್ಕಾಗಿಲ್ಲ ಎನ್ನುವಂಥ ಒಂದು ಕಂಪ್ಲೇಂಟನ್ನು ಪೊಲೀಸ್ ಠಾಣೆಗೆ ಕೊಟ್ಟಿದ್ರು. ಅದಾದ ನಂತರ ಈ ಎರಡನೇ ಟೀಸರ್ ಅಂತೂ ಸಿಕ್ಕಾಪಟ್ಟಿ, ಸಿನಿಮಾದಲ್ಲಿ 4-5 ಹೀರೋಯಿನ್ಸ್ ಇದ್ದಾರೆ, ಅವ್ರು ಯಾರನ್ನೂ ತೋರಿಸಿಲ್ಲ. ಆದರೆ ಒಂದು ಕಡೆ ಒಂದು ವಲ್ಗರ್ ಆದಂಥ ಸೀನ್ ಕಂಡು ಬಂದರೂ ಕೂಡ ಅದು ಸದ್ದು ಮಾಡಲಿಲ್ಲ ಸೆಕೆಂಡ್ ಟೀಸರ್ನಲ್ಲಿ. ಆದರೆ ಯಶ್ ಅವರ ಈ ರಾ ಲುಕ್ ಇದೆಯಲ್ಲ, ಒಂದು ರಾವಣನ ಲುಕ್ನಲ್ಲಿ ಇರುವಂಥ ಪಾತ್ರ, ಮತ್ತೊಂದು ಜನರೇಷನ್ನಲ್ಲಿ ಇರುವಂಥ ಟಿಕೆಟ್ ಎನ್ನುವಂಥ ಪಾತ್ರ ಅತ್ಯಂತ ಮೋಡೆಯನ್ನು ಮಾಡಿತ್ತು. ನಾನು ಕೂಡ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೆ, ಯಶ್ ಈ ನಮ್ಮ ಕನ್ನಡ ಸಿನಿಮಾ ರಂಗ ಅಂದ ಕೂಡಲೇ ಅಥವಾ ನಮ್ಮ ಇಡೀ ಭಾರತ ಸಿನಿಮಾ ಅಂದ ಕೂಡಲೇ ಅಥವಾ ಬೇರೆ ಬೇರೆ ಸಿನಿಮಾ ರಂಗ ಅಂದ ಕೂಡಲೇ ಮೊದಲು ಏನಾದರೂ ಒಬ್ಬರನ್ನ ಹತ್ಯೆ ಮಾಡಬೇಕು, ಒಬ್ಬರನ್ನ ತುಳಿಬೇಕು ಅಂದಾಗ ಅವ್ರನ್ನ ಫೈಟ್ ಮಾಡ್ತಿದ್ದು. ಅದಾದ ನಂತರ ಗನ್ ಬಂತು, ಅದಾದ ನಂತರ ಶಿವಣ್ಣದಿಂದ ಲಾಂಗ್ ಬಂತು, ಅಥವಾ ಬೇರೆ ಬೇರೆ ಆಯುಧಗಳನ್ನ ಉಪಯೋಗಿಸಿ ಎದುರಾಳಿಗಳನ್ನ ಮಣಿಸ್ತಾರೆ. ಆದರೆ ಯಶ್ ಅವರ ಈ ಟಾಕ್ಸಿಕ್ ಸಿನಿಮಾದಲ್ಲಿ ಎದುರಾಳಿಗಳನ್ನ ಒಂದು ಮಟ್ಟ ಹಾಕಬೇಕಂದ್ರೆ ಈ ಬ್ಲೇಡ್ ಅಥವಾ ಗರಗಾಸನ್ನು ತೆಗೆದುಕೊಂಡು ಕಟ್ ಮಾಡುವಂಥ ಒಂದು ಸೀನ್ ಇದೆಯಲ್ಲ, ಅದು ಕೂಡ ಎಲ್ಲೋ ಒಂದು ಕಡೆ ಬ್ರೂಟಲ್ ಎನಿಮಲ್ ಸಿನಿಮಾ ಆಗಿರ್ಬೋದು, ದುರಂಧರ್ ಸಿನಿಮಾ ಆಗಿರ್ಬೋದು, ಅಥವಾ ನಮ್ಮ ಭಾರತೀಯ ಸಿನಿಮಾ ಚಿತ್ರರಂಗ ಕಂಡಂತಕ್ಕಿಂತ ಜಾಸ್ತಿ ಬ್ರೂಟಲ್ ಆಗಿ ತೋರಿಸಿದ್ದಾರೆ ಅನ್ನುವಂಥ ಒಂದು ಕುತೂಹಲ ಇತ್ತು. ಅದಕ್ಕೆ ತಕ್ಕದಾದಂಥ ಒಂದು ವಿಷಯ ಅಂದರೆ ಇಡೀ ನಮ್ಮ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಇಡೀ ನಮ್ಮ ಇಂಡಿಯಾ ಸಿನಿಮಾ ರಂಗವನ್ನಲ್ಲದೆ ಇಡೀ ಪ್ರಪಂಚದ ಸಿನಿಮಾ ರಂಗವನ್ನೇ ಟಾರ್ಗೆಟ್ ಮಾಡಿ ಇಡೀ ಪ್ರಪಂಚವೇ ತಿರುಗಿ ನೋಡುವಂಥ ಸಿನಿಮಾ ಇದಾಗುತ್ತೆ. ಮತ್ತು ವರ್ಲ್ಡ್ ವೈಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇದು ಒಂದು ಕೂಡ ಯಶ್ ಅವರಿಗೆ ಒಂದು ದೊಡ್ಡ ಮೇಲ್ಗಲಾಗುತ್ತೆ ಮತ್ತು ಕರ್ನಾಟಕ ಕೂಡ ಹೆಮ್ಮೆ ಅಂತ ಹೇಳ್ಬೋದು. ಇದರ ಜೊತೆಗೆ ಯಶ್ ಅವರ ಟಾಕ್ಸಿಕ್ ಸಿನಿಮಾಕ್ಕೆ ಒಂದು ಎದುರಾಳಿಯಾಗಿ ದುರಂಧರ್ 2 ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಚಿತ್ರತಂಡವೇ ಮಾರ್ಚ್ 19ಕ್ಕೆ ದುರಂಧರ್ 2 ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂಥ ಒಂದು ಹೇಳಿಕೆಯನ್ನು, ಒಂದು ಅಧಿಕೃತ ಘೋಷಣೆಯನ್ನು ಮಾಡಿತ್ತು. ಅದಕ್ಕೆ ಮೊದಲ ಭಾಗವಾಗಿ ದುರಂಧರ್ ಸಿನಿಮಾ ಅತ್ಯಂತ ದೊಡ್ಡ ಸಿನಿಮಾ ಹಿಟ್ ಆಗಿತ್ತು. ಅಂದರೆ ಕಳೆದ 4-5 ವರ್ಷದಿಂದ ಹಿಂದಿ ಸಿನಿಮಾಗಳು ಯಾವುದು ಜಾಸ್ತಿ ಹಿಟ್ ಆಗಿರಲಿಲ್ಲ. ಅದು ಪಠಾಣ್ ಮತ್ತು ಒಂದು ಶಾರುಖ್ ಖಾನ್ ಅವರ ಒಂದು ಸಿನಿಮಾ ಕೂಡ ಹಿಟ್ ಆಗಿತ್ತು. ಅದಾದ ನಂತರ ಅದಕ್ಕೆ ಮೊದಲು ಯಾವುದೋ ಒಂದು 4-5 ವರ್ಷಗಳ ಸಿನಿಮಾ ಹಿಟ್ ಆಗಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಸೌತ್ ಇಂಡಿಯಾ ಸಿನಿಮಾ ಇದ್ರು ಮಕಾಡೆ ಮಲಗಿಬಿಡ್ತಾ ಹಿಂದಿ ಬಾಲಿವುಡ್ ಸಿನಿಮಾ ಎನ್ನುವಂಥ ಮಾತಿನ ನಡುವೆ ದುರಂಧರ್ ಸಿನಿಮಾ ಆ್ಯಕ್ಚುಲಿ ಹಿಟ್ ಆಗಿದೆ. ಅದು ದೇಶಭಕ್ತಿ ಸಿನಿಮಾ ಅಥವಾ ಒಂದು ಸ್ಪೈ ಆಗಿ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡುವಂಥ ಒಂದು ವಿಧಿಯಲ್ಲ, ಅದು ಕೂಡ ದೊಡ್ಡದಾದಂಥ ಹಿಟ್ ಆಗಿತ್ತು. ಅದರ ಮುಂದುವರೆದ ಭಾಗವಾಗಿ ನಿಮಗೆ ಇಲ್ಲೊಂದು ಚಿಕ್ಕದಾದ ಕ್ಲೂ ಹೇಳ್ತೇನೆ. ಡಿಸೆಂಬರ್ 5ಕ್ಕೆ ತೆರೆ ಕಂಡಂಥ ದುರಂಧರ್ ಸಿನಿಮಾ ಸರಿಸುಮಾರು 1200-300 ಕೋಟಿ ಹಣ ಗಳಿಸಿತ್ತು. ಅದಾದ ನಂತರ ಯಾವಾಗ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ಕ್ಕೆ ಬರುತ್ತೆ ಅನ್ನುವಂಥ ಸುದ್ದಿ ವರ್ಷಾನುಗಟ್ಟಲೆಯಿಂದ ಅಧಿಕೃತವಾಗಿ ಘೋಷಣೆ ಆಯ್ತಲ್ಲ, ಅದಕ್ಕೆ ಟಕ್ಕರ್ ಕೊಡಬೇಕು ಮತ್ತು ಸೌತ್ ಇಂಡಿಯಾ ಸಿನಿಮಾವನ್ನು ಮಕಾಡೆ ಮಲಗಿಸ್ಬೇಕು ಅನ್ನುವಂಥ ಒಂದು ದುರುದ್ದೇಶದಿಂದ ಏನು ಕೂಡ ದುರಂಧರ್ ಸಿನಿಮಾ ಕೂಡ ಪಾರ್ಟ್ 2 ಕೇವಲ 3-4 ತಿಂಗಳಲ್ಲಿ ರಿಲೀಸ್ ಮಾಡ್ತೇವೆ ಅನ್ನುವಂಥ ಪಾರ್ಟ್ 2 ಸಿನಿಮಾ ರಿಲೀಸ್ ಮಾಡ್ತೇವೆ ಅನ್ನುವಂಥ ಅಧಿಕೃತ ಘೋಷಣೆಯನ್ನು ನಿರ್ದೇಶಕರಾದಂಥ ಅಂದರೆ ದುರಂಧರ್ 2 ಸಿನಿಮಾ ಅಥವಾ ದುರಂಧರ್ ಸಿನಿಮಾದ ನಿರ್ದೇಶಕರಾದಂಥ ಆದಿತ್ಯ ಧರ್ ಅವರು ಹೇಳಿದರು. ಹಾಗಾಗಿ ದುರಂಧರ್ ಸಿನಿಮಾ ವಿಚಾರಕ್ಕೆ ಬರೋದಾದರೆ ದುರಂಧರ್ ಸಿನಿಮಾ ವರ್ಷಾನುಗಟ್ಟಲೆ ಶೂಟ್ ಆಗಿದೆ. ರಣವೀರ್ ಸಿಂಗ್ ಅವರು ಪಾತ್ರವನ್ನು ಮಾಡಿದ್ದಾರೆ, ದೊಡ್ಡ ಸಂಜಯ್ ದತ್ ಪಾತ್ರ ಮಾಡಿದ್ದಾರೆ. ಹೀಗೆ ಅನೇಕ ದೊಡ್ಡ ನಾಯಕರ ಪಾತ್ರ ಮಾಡಿದ್ರು ಕೂಡ ಅವರೆಲ್ಲರ ಕಾಲ್ ಶೀಟನ್ನು ಪಡ್ಕೊಂಡು ಮತ್ತೆ ಭಾಗ 2ನ್ನು ಶೂಟ್ ಮಾಡಿ ಕೇವಲ 3-4 ತಿಂಗಳಲ್ಲಿ ಅದನ್ನು VFX, ಬ್ಯಾಕ್ಗ್ರೌಂಡ್ ಸ್ಕೋರು ಎಲ್ಲ ಟೆಕ್ನಿಕಲ್ ವರ್ಕನ್ನು ಮಾಡ್ಕೊಂಡು ಕೇವಲ 3-4 ತಿಂಗಳಲ್ಲಿ ಅದನ್ನು ಮತ್ತೆ ಎರಡನೇ ಭಾಗವನ್ನು ಮಾಡ್ಲಿಕ್ಕೆ ಸಾಧ್ಯವಾ ಎನ್ನುವಂಥ ಕುತೂಹಲ ಕೂಡ ಇತ್ತು. ನೋಡಿ ಏನಾಗುತ್ತೆ ಅಂದರೆ ಒಂದು ಸಿನಿಮಾ ಮಾಡುವಾಗ ಅದು ಹಿಟ್ ಆಗುತ್ತಾ ಫ್ಲಾಪ್ ಆಗುತ್ತಾ ಅಥವಾ ಸೆಕೆಂಡ್ ಪಾರ್ಟ್ ತೆಗಿಬೇಕನ್ನುವಂಥ ಒಂದೇ ಒಂದು ಭಾವನೆ ಕೂಡ ಇರಲ್ಲ. ಒಂದು ಸಿನಿಮಾ ಹಿಟ್ ಆದ ನಂತರ ಅದರ ಒಂದು ಪ್ರಚಾರ ಗಿಟ್ಟಿಸಿಕೊಂಡ ನಂತರ ಸಿನಿಮಾ ತಂಡಕ್ಕೆ ಒಂದು ವಿಚಾರ ಬರುತ್ತೆ, ಹೌದು ಸಿನಿಮಾ ಭಾಗ 2 ತೆಗೆದ್ರೆ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಬರುತ್ತೆ. ಹಾಗಾಗಿ ದುರಂಧರ್ ಸಿನಿಮಾ ಹಿಟ್ ಆಗುತ್ತಾ ಇಲ್ಲೋದು ಕೂಡ ಅವ್ರಿಗೆ ಚಿತ್ರತಂಡ ಗೊತ್ತಿರಲಿಲ್ಲ. ಆದರೆ ಯಾವಾಗ ಹಿಟ್ ಆಯ್ತಲ್ಲ ಅದಾದ ನಂತರ ಯಶ್ ಅವರ ಟಾಕ್ಸಿಕ್ ಸಿನಿಮಾಕ್ಕೆ ಟಾಂಗ್ ಕೊಡಬೇಕೆನ್ನುವಂಥ ರೀತಿಯಲ್ಲಿ ಅಥವಾ ಪ್ರಚಾರವನ್ನು ಅಪಪ್ರಚಾರ ಮಾಡಬೇಕನ್ನೋ ದೃಷ್ಟಿಯಲ್ಲಿ ದುರಂಧರ್ 2 ಸಿನಿಮಾ ಮಾರ್ಚ್ 19ಕ್ಕೆ ಟಾಕ್ಸಿಕ್ ಜೊತೆ ಈ ಜುಗಲ್ಬಂದಿ ಆಡುತ್ತೆ. ನಾವು ಕೂಡ ಈಗ ಬಾಲಿವುಡ್ನಲ್ಲಿ ಸ್ಟ್ರಾಂಗ್ ಆಗಿದ್ದೇವೆ ಅನ್ನುವಂಥ ಒಂದು ಮಾತನ್ನು ತೋರಿಸಲಿಕ್ಕೆ ದುರಂಧರ್ 2 ಸಿನಿಮಾ ರಿಲೀಸ್ ಮಾಡ್ತೇನೆ ಅಂತ ಒಂದು ಮಾತನ್ನು ಕೂಡ ಹೇಳಿದ್ರು. ಆದರೆ ಇದೀಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ದುರಂಧರ್ 2 ಸಿನಿಮಾದ ಶೂಟಿಂಗ್ಗೆ ಕಂಪ್ಲೀಟ್ ಆಗಿಲ್ಲ ಎನ್ನುವಂಥ ಅಧಿಕೃತ ಮಾಹಿತಿ ಕೂಡ ಬರ್ತಾ ಇದೆ. ಯಾಕಂದರೆ ಕೆಲವೊಂದು ಪಾತ್ರಗಳು ಶೂಟಿಂಗ್ ಆಗಿಲ್ಲ, ಕೆಲವೊಂದು ಟೆಕ್ನಿಕಲ್ ಸಮಸ್ಯೆ ಇದೆ, ಕೆಲವೊಂದು ವಿಚಾರಗಳು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ. ಹೀಗಾಗಿ ಅವೆಲ್ಲವನ್ನು ಬಗೆಹರಿಸಿಕೊಂಡು ಶೂಟಿಂಗ್ ಆಗಬೇಕು. ಶೂಟಿಂಗ್ ಆದ ನಂತರ 5-6 ತಿಂಗಳ ಕಾಲ ಈ ಬ್ಯಾಕ್ಗ್ರೌಂಡ್ ಅಂದರೆ ಈ ಪೋಸ್ಟ್ ಪ್ರೊಡಕ್ಷನ್ ಆಗುತ್ತೆ. ಹೇಗೋ ಪ್ರೀ ಪ್ರೊಡಕ್ಷನ್ ಆಗ್ಬೋದು ಅಥವಾ ತೆರೆ ಹಿಂದೆ ಪ್ರೀ ಪ್ರೊಡಕ್ಷನ್ ಆಗಿ ಎಲ್ಲವನ್ನ ಕಥೆಯನ್ನು ಕಾಗದ ಮೂಲಕ ತರ್ಬೋದು. ಆದರೆ ಅದನ್ನು ಪ್ಲೇಸಿಗೆ ಹೋಗಿ ಶೂಟ್ ಮಾಡಿ ಅದನ್ನು ಪೋಸ್ಟ್ ಪ್ರೊಡಕ್ಷನ್ ಮಾಡಬೇಕು, ಕಲರ್ ಕರೆಕ್ಷನ್ ಮಾಡಬೇಕು. ನಿಮಗೆ 5-6 ತಿಂಗಳೆಲ್ಲ ವರ್ಷಾನುಗಟ್ಟಲೆ ಹಿಡಿಯುತ್ತೆ. ಅಂಥ ಒಂದು ಸಿನಿಮಾ ಸೂಪರ್ ಹಿಟ್ ಸಿನಿಮಾದ ಭಾಗ 2 ಬರಬೇಕಂದ್ರೆ ಅದಕ್ಕೆ ಆದಂಥ ಒಂದು ಜವಾಬ್ದಾರಿ ಇರುತ್ತೆ. ಹಾಗಾಗಿ ಇದೀಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ದುರಂಧರ್ 2 ಸಿನಿಮಾ ಪೋಸ್ಟ್ಪೋಂಡ್ ಆಗಿದೆ. ಅದಕ್ಕೆ 2 ಕಾರಣ.
ಒಂದು ಯಶ್ ಅವರ ಟಾಕ್ಸಿಕ್ ಸಿನಿಮಾ ಇಂಡಿಯಾವನ್ನು ಕೇವಲ ಟಾರ್ಗೆಟ್ ಮಾಡಿಲ್ಲ, ಅದು ಇಡೀ ಪ್ರಪಂಚವನ್ನೇ ಟಾರ್ಗೆಟ್ ಮಾಡಿದೆ. ನಮ್ಮ ಜನರಿಗೆ ಯಾವ ಲೆವೆಲ್ಗೆ ಇರುತ್ತಂದರೆ ಒಂದು ಸಿನಿಮಾವನ್ನು ನೋಡೋದೇ ಕಷ್ಟ. ಇಂಥ ಒಂದು ಈ ಬ್ಯೂಸಿ ಶೆಡ್ಯೂಲಲ್ಲಿ ಅಂಥ ಒಂದು ಬ್ಯೂಸಿ ಶೆಡ್ಯೂಲ್ನಲ್ಲಿ ಎರಡೆರಡು ಸಿನಿಮಾ ತೆರೆಗೆ ಬರುತ್ತೆ. ಓಕೆ, ದುರಂಧರ್ ಸಿನಿಮಾದ ಭಾಗ 1 ಸೂಪರ್ ಹಿಟ್ ಆಗಿದೆ, ಅದರ ಭಾಗ 2 ಕೂಡ ಬರ್ಬೋದು. ಆದರೆ ದುರಂಧರ್ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ತೋರಿಸುವಂತೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಮುಕ್ತಾಯವಾಗಿದೆ. ಅಲ್ಲಿ ಪಾರ್ಟ್ 2 ಬರುತ್ತೆ, ಪಾರ್ಟ್ 2ಗೆ ಜನ ಕಾದಿದ್ದಾರೆ ಅನ್ನೋದು ಕೂಡ ಕುತೂಹಲ ಇರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಸೌತ್ ಇಂಡಿಯಾ ಸಿನಿಮಾವನ್ನು ಮಣಿಸಲೇಬೇಕೆನ್ನುವಂಥ ಹಠವನ್ನು ತೊಟ್ಟಿರುವಂಥ ಈ ಬಾಲಿವುಡ್ ಜನರು ಟಾಕ್ಸಿಕ್ ಸಿನಿಮಾಕ್ಕೆ ಟಕ್ಕರ್ ಕೊಡಬೇಕು. ಯಾಕಂದರೆ ಈಗಾಗಲೇ ದುರಂಧರ್ 1 ಸಿನಿಮಾ 1200-1300 ಕೋಟಿ ಹಣವನ್ನು ಗಳಿಸಿದೆ. ಅದರಲ್ಲೂ ಬೇರೆ ಬೇರೆ ಥರದ ಈ ದೇಶಭಕ್ತಿಯ ಸಿನಿಮಾ ಆಗಿರೋದ್ರಿಂದ ಜನ ದೇಶಭಕ್ತಿ ಸಿನಿಮಾಕ್ಕೆ ಕಾದು ಕುಳಿತಿದ್ದಾರೆ ಅನ್ನುವಂಥ ಒಂದು ಮುಖವಾಣಿಯನ್ನು ತೋರಿಸ್ಬೇಕೆನ್ನೋ ದೃಷ್ಟಿಯಲ್ಲಿ ಸಿನಿಮಾ ತಂಡ ಕೂಡ ಯಶ್ ಅವರ ಟಾಕ್ಸಿಕ್ ಸಿನಿಮಾಕ್ಕೆ ಟಕ್ಕರ್ ಕೊಡಬೇಕೆನ್ನೋ ದೃಷ್ಟಿಯಲ್ಲಿ ಆ ಡೇಟ್ ಕೂಡ ಅನೌನ್ಸ್ ಮಾಡಿ ಮಾರ್ಚ್ 19ಕ್ಕೆ ಟಾಕ್ಸಿಕ್ ಎದುರು ನಾವು ದುರಂಧರ್ 2 ಸಿನಿಮಾವನ್ನು ತರ್ತೇನೆ ಅಂತ ಅನೌನ್ಸ್ ಮಾಡಿತ್ತು. ಆದರೆ ಇದೀಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಪೋಸ್ಟ್ ಪ್ರೊಡಕ್ಷನ್ ಕೆಲಸವೇ ಮುಗ್ದಿಲ್ಲ, ಶೂಟಿಂಗ್ ಕೂಡ ಆಗಿಲ್ಲ, ಕೆಲವೊಂದು ಪಾತ್ರಗಳ ಶೂಟಿಂಗ್ ಇದೆ. ಹಾಗಾಗಿ ದುರಂಧರ್ 2 ಸಿನಿಮಾ ಇದೀಗ ಅಧಿಕೃತವಾಗಿ ಮುಂದಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇನ್ನು ಯಶ್ ಅವರ ಟಾಕ್ಸಿಕ್ ಸಿನಿಮಾ ಸರಿಸುಮಾರು 10,000ಕ್ಕೂ ಹೆಚ್ಚು ಸಿನಿಮಾ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗುತ್ತೆ. ಇದು ಯಶ್ ಹೇಳಿದ ಹಾಗೆ, ಯಶ್ ಅವರು ಆ ಟಾಕ್ಸಿಕ್ ಸಿನಿಮಾದ ಟೀಸರ್ 2 ಅಲ್ಲಿ ಹೇಳಿದ ಹಾಗೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಹಿಂದೆ ಸರಿಯಲ್ಲ, ನಾವು ಮುಕ್ತಾಯ ಎನ್ನುವಂಥ ಇಟ್ಸ್ ನಾಟ್ ಓವರ್, ವೆನ್ ಐ ಸೇ ಇಟ್ಸ್ ಓವರ್ ಅಂತ, ನಾನು ಮುಕ್ತಾಯವಾಗಿದೆ ಎಂದು ಹೇಳಿದ ಮೇಲೆ ಮಾತ್ರ ಮುಕ್ತಾಯವಾಗುತ್ತೆ, ಅಲ್ಲಿ ತನಕ ಮುಕ್ತಾಯ ಆಗಲ್ಲ ಎನ್ನುವಂಥ ಈ ರಾಯನ ಪಾತ್ರ ಹೇಳಿದಿದೆ. ಅದು ಈಗ ಸಿನಿಮಾ ರಂಗಕ್ಕೆ ಒಂದು ದೊಡ್ಡದಾದಂಥ ಸಿಗ್ನಲ್ ಕೊಟ್ಟಿದೆ. ಹಾಗಾಗಿ ಈ ಯಶ್ ಟಾಕ್ಸಿಕ್ ಮತ್ತು ದುರಂಧರ್ ಸಿನಿಮಾದ ನಡುವೆ ಆಗ್ತಾ ಇರುವಂಥ ಒಂದು ಕಚ್ಚಾಟ ಸದ್ಯಕ್ಕೆ ಮುಗಿದಿದೆ ಮತ್ತು ಯಶ್ ಅವರ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ಕ್ಕೆ ಇಡೀ ಪ್ರಪಂಚದಾದ್ಯಂತ ಸರಿಸುಮಾರು 10,000ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗುತ್ತೆ. ಇನ್ನು ಇದೇ ಹೇಳಿದ್ನಲ್ಲ, ಯಶ್ ಅವರ ಯಂಗ್ ಲುಕ್, ಅದರಲ್ಲೂ ಟಿಕೆಟ್ ಎನ್ನುವಂಥ ಒಂದು ಲುಕ್ನಲ್ಲಿ ಇಡೀ ಪ್ರಪಂಚದ ಮೋಡಿ ಮಾಡ್ತಾರೆ. ಯಾಕಂದರೆ ಯಶ್ ಅವರು ಎಷ್ಟು ಒಂದು ಡೌನ್ ಟು ಅರ್ತ್ ಅಂದರೆ, ತಾನು ಪ್ರಪಂಚದ ಸಿನಿಮಾವನ್ನು ಇಡೀ ಪ್ರಪಂಚ ನೋಡುವಂಥ ಸಿನಿಮಾ ಮಾಡ್ತಾಯಿದ್ರು ಕೂಡ ಅವರು ಕಾಲೇಜ್ನಲ್ಲಿ ಮಾಡಿದಂಥ ಡ್ಯಾನ್ಸ್ ಇದೆಯಲ್ಲ, ಅದು ಅಂಥದ್ದೇ ಒಂದು ಸ್ಟೆಪ್ಪನ್ನು ಟಾಕ್ಸಿಕಲು ಹಾಕಿದ್ದಾರೆ. ಅಂದರೆ ಈ ಡ್ಯಾನ್ಸ್ ಇದೆಯಲ್ಲ, ನಾವು ಕಾಲೇಜಲ್ಲಿ ಒಂದು ಡ್ಯಾನ್ಸ್ ಮಾಡ್ತೀವಿ ಅಥವಾ ಒಂದು ಚಿಕ್ಕವರಿದ್ದಾಗ ಒಂದು ಡ್ಯಾನ್ಸ್ ಮಾಡ್ತೀವಲ್ಲ, ಅದು ಆವಾಗ ಫೇಮಸ್ ಆಗಿರುತ್ತೆ. ಅಂಥ ಒಂದು ಜಾಕ್ಸನ್ ಸ್ಟೈಲನ್ನು ಇದೀಗ ಟಾಕ್ಸಿಕ್ನಲ್ಲೂ ಸೇರಿಸಿದ್ದಾರೆ. ಅಂದರೆ ತಾನು ಹುಟ್ಟಿ ಬೆಳೆದ ಮಣ್ಣನ್ನು, ತಾನು ಹುಟ್ಟಿ ಬೆಳೆದ ಸಂಸ್ಕೃತಿಯನ್ನು, ತಾನು ಹುಟ್ಟಿ ಬೆಳೆದಂಥ ಒಂದು ಸಂಸ್ಕೃತಿಯನ್ನು ಇಲ್ಲೂ ಕೂಡ ಇಟ್ಟಿದ್ದಾರೆ. ಹಾಗಾಗಿ ಯಶ್ ಅವರ ಒಂದೊಂದೇ ತುಣುಕುಗಳು ಕೂಡ, ಅಂದರೆ ಒಂದೊಂದೇ ಗ್ಲಿಮ್ಸ್ ಕೂಡ ಇದೀಗ ಹಿಟ್ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ನಮ್ಮ ಕರ್ನಾಟಕದಿಂದ ಅನೇಕರು ವೆಲ್ ವಿಶರ್ ಮಾಡಿದ್ದಾರೆ, ಅಥವಾ ನಮ್ಮ ಇಂಡಿಯನ್ ಸಿನಿಮಾದ ಅನೇಕರು ಪ್ರಚಾರಕರಾಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಅಥವಾ ಈ ಬಾಲಿವುಡ್ ಬಾಕ್ಸ್ ಆಫೀಸ್ ಪಂಡಿತರು ಕೂಡ ಹೇಳ್ತಾ ಇದ್ದಾರೆ, ಒಂದು ಕಾರಣಕ್ಕಾಗಿ ದುರಂಧರ್ ಸಿನಿಮಾ ಮುಂದೆ ಹೋದರೆ ಒಳ್ಳೆಯದು, ಇಲ್ಲಾಂದರೆ ದುರಂಧರ್ ಸಿನಿಮಾ ಟಾಕ್ಸಿಕ್ ವಿರುದ್ಧ ಕೊಚ್ಚಿ ಹೋಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತೊಂದು ಕಡೆ ದುರಾಕ್ಸಿಕ್ ಅಂದರೆ ದುರಂಧರ್ ಮತ್ತು ಟಾಕ್ಸಿಕ್ ಸಿನಿಮಾ ಎರಡೂ ಬರುತ್ತೆ. ಹಾಗಾಗಿ ಈ ಎರಡು ಸಿನಿಮಾಗಳ ಹೆಸರನ್ನು ಒಂದು ಮಾಡಿದರೆ ದುರಾಕ್ಸಿಕ್ ಎನ್ನುವಂಥ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದೀಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಯಶ್ ಅವರ ಯಂಗ್ ಲುಕ್ಕು, ಅದು ಇದು ಎಲ್ಲವನ್ನು ನೋಡಿದಂಥ ಸಿನಿಮಾ ತಂಡ ಟಾಕ್ಸಿಕ್ ವಿರುದ್ಧ ಇದೀಗ ಹೆದರಿ ಮುಂದಕ್ಕೆ ಹೋಗಿದೆ. ಈ ಹಿಂದೆ ಕೂಡ ಶಾರುಖ್ ಖಾನ್ ಅವರ ಅನೇಕ ಸಿನಿಮಾಗಳು, ಅಂದರೆ KGF 1, KGF 2 ಆದಾಗ ಜೀರೋ ಅಂತ ಸಿನಿಮಾ ಬಂದಿತ್ತು, ಅಥವಾ ಬೇರೆ ಬೇರೆ ಸಿನಿಮಾ ಬಂದಾಗ ಕೂಡ ಅದು ಮಕಾಡೆ ಮಲಗಿತ್ತು. ಆದರೆ ಮುಂದಿನ ಪ್ರಯತ್ನದಲ್ಲಿ KGF 2 ಸಿನಿಮಾ ಬರುವಾಗ ಅಂಥ ಒಂದು ಪ್ರಯತ್ನ ಆಗಲಿಲ್ಲ. ಹಾಗಾಗಿ ಇದೀಗ ಟಾಕ್ಸಿಕ್ ವಿರುದ್ಧ ದೊಡ್ಡ ದೊಡ್ಡ ಸಿನಿಮಾಗಳು ಮುಂದಕ್ಕೆ ಹೋಗಿದೆ. ಅದರಲ್ಲಿ ಮುಖ್ಯವಾಗಿ ದುರಂಧರ್ 2 ಸಿನಿಮಾ ಮುಂದಕ್ಕೆ ಹೋಗಿದೆ. ಇದರ ಮಧ್ಯೆ ಇದೀಗ ಟಾಕ್ಸಿಕ್ ಸಿನಿಮಾದ ಯಂಗ್ ಲುಕ್, ಅದರಲ್ಲೂ ಟಿಕೆಟ್ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿರುವಂಥ ಯಶ್ ಅವರ ಯಂಗ್ ಲುಕ್ಕನ್ನು ಇದೀಗ ಅಧಿಕೃತವಾಗಿ ಸಿನಿಮಾ ತಂಡ, ಅಂದರೆ ಮೇಕವರ್ ಆರ್ಟಿಸ್ಟ್ ಆಗಿರುವಂಥ ಅಲೆಕ್ಸ್ ವಿಜಯಕಾಂತ್ ಅವರು ಅನೇಕ ಸಿನಿಮಾಗೆ ಮೇಕವರ್ ಆರ್ಟಿಸ್ಟ್ ಆಗಿದ್ದಾರೆ. ಹಾಗಾಗಿ ಅವರಿಗೆ ಹೇರ್ ಸ್ಟೈಲ್ ಮಾಡ್ತಾ ಇರುವಂಥ ಅಥವಾ ಈ ಶೇವ್ ಅಪ್ ಮಾಡ್ತಿರುವಂಥ ಒಂದು ವಿಡಿಯೋ ಇದೀಗ ಸೂಪರ್ ಹಿಟ್ ಆಗಿದೆ. ಮತ್ತು ಯಶ್ ಅವರ ಯಂಗ್ ಲುಕ್ AI ಅಂದವರಿಗೆ ಇದೀಗ ಯಶ್ ಕಡೆಯಿಂದ ಅಥವಾ ಸಿನಿಮಾ ಕಡೆಯಿಂದ ತಕ್ಕದಾದಂಥ ಉತ್ತರ ಕೂಡ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಯಶ್ ಟಾಕ್ಸಿಕ್ ಸಿನಿಮಾದ ಟ್ರೇಲರ್ ಏನಾದರೂ ಬಿಡುಗಡೆ ಆಗುತ್ತೆ. ಯಾಕಂದರೆ ಇಲ್ಲಿ ಯಶ್ ಅವರ ಲುಕ್ ಮಾತ್ರ ಬಿಡುಗಡೆಯಾಗಿದೆ. ಅಲ್ಲಿ ರುಕ್ಮಿಣಿ ವಸಂತ ಇದ್ದಾರೆ, ನಯನತಾರಾ ಇದ್ದಾರೆ, ಕಿಯಾರಾ ಅಡ್ವಾನಿ ಇದ್ದಾರೆ, ಹೀಗೆ ದೊಡ್ಡ ದೊಡ್ಡ ನಾಯಕರು ಕೂಡ ಇದ್ದಾರೆ, ಅಂದರೆ ನಾಯಕಿಯರು ಕೂಡ ಇದ್ದಾರೆ. ಹಾಗಾಗಿ ಅವರ ಪಾತ್ರ ಯಾವಾಗ ರಿವೀಲ್ ಆಗುತ್ತೆ ಅಥವಾ ಸಿನಿಮಾದಲ್ಲಿ ಕೂಡ ನಾವು ಅದನ್ನು ಕಣ್ತುಂಬಿಸ್ಕೊಳ್ಬೇಕಾ, ಎಲ್ಲವೂ ಕೂಡ ಸದ್ಯದಲ್ಲೇ ನಮಗೆ ಅರ್ಥ ಆಗುತ್ತೆ ಮತ್ತು ನಮಗೂ ಕೂಡ ಉತ್ತರ ಸಿಗುತ್ತೆ. ನಾವು ಕೂಡ ಸಿನಿಮಾ ಟ್ರೇಲರ್ಗಾಗಿ ಕಾಯ್ತಿದ್ದೀವಿ. ಅಲ್ಲಿ ಏನಾದರೂ ಒಂದು ದೊಡ್ಡದಂಥ ಮೆಸೇಜ್ ಕೊಡುವಂಥ, ದೊಡ್ಡದಾದಂಥ ಒಂದು ಸಿಗ್ನಲ್ ಸಿಗುವಂಥ ಸಾಧ್ಯತೆ ಇದೆ. ಅಥವಾ ಈ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಪ್ರಚಾರ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆ ಪ್ರಚಾರದಲ್ಲಿ ಯಶ್ ಅವರ ಲುಕ್ ಹೇಗಿರುತ್ತೆ, ಅದು ಏನಾದರೂ 3 ವರ್ಷದ ಹಿಂದೆ ಶೂಟ್ ಆದಂಥ ಒಂದು ಸೀನ್ ಆಗಿರುತ್ತೆ. ಅಂದರೆ ಯಶ್ ಅವರ ಈ ಶೇವ್ ಅಪ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕ್ಲೀನ್ ಶೇವು, ಹೇರ್ ಸ್ಟೈಲ್ ಎಲ್ಲ ಆಗಿದ್ದು
ಸ್ಟಾರ್ಟಿಂಗಲ್ಲಿ ಆಯ್ತಾ ಅಥವಾ ಈಗ ಮಧ್ಯೆ ಏನಾದರೂ ಆಯ್ತಾ? ಯಾಕಂದರೆ ಕಳೆದ 3 ವರ್ಷದ ಹಿಂದೆ ಯಶ್ ಅವರು ಒಂದು ಸ್ವಲ್ಪ ಮೇಕ್ ಓವರ್ ಮಾಡ್ಕೊಂಡಿದ್ರು, ಹೇರ್ ಸ್ಟೈಲ್ ಚಿಕ್ಕದು ಮಾಡಿ KGF ಮುಗಿದ ನಂತರ ಕಿರಾತಕ ಮಾಡ್ತಾರೆ ಅನ್ನುವಂಥ ಒಂದು ಸದ್ದು ಕೂಡ ಇತ್ತು. ಅದಾದ ನಂತರ ಏನಾದರೂ ಶೂಟ್ ಆಯ್ತಾ ಅಥವಾ ಈ ಮಧ್ಯೆ 6-7 ತಿಂಗಳಲ್ಲಿ ಏನಾದರೂ ಶೂಟ್ ಆಯ್ತಾ ಅಥವಾ ಕೊನೆಯ ಸಿನಿಮಾದ ಕೊನೆಯ ಭಾಗದಲ್ಲಿ ಏನಾದರೂ ಈ ಯಂಗ್ ಲುಕ್ ಶೂಟ್ ಆಯ್ತಾ? ಅದಾದ ನಂತರ ಯಶ್ ಅವರು ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಹಾಗಾಗಿ ಯಶ್ ಅವರು ಈಗ ಪ್ರಚಾರಕ್ಕೆ ಬಂದಾಗ ಯಾವ ಲುಕ್ನಲ್ಲಿ ಇರ್ತಾರೆ, ಅದು ಇದೀಗ ಪ್ರೇಕ್ಷಕರನ್ನ ಬಹುವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ. ಯಾಕಂದರೆ ದಾಡಿಯಲ್ಲಿ ಯಶ್ ಅವರನ್ನು ನೋಡಿ 6-7 ವರ್ಷ ಕಾದಿದೆ. ಮತ್ತು ಬಾಹುಬಲಿ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತಲ್ಲ, ಬಾಹುಬಲಿಯನ್ನು ಕಟ್ಟಪ್ಪ ಯಾಕೆ ಕೊಂದ ಎನ್ನುವಂಥ ಈ ಫಸ್ಟ್ ಬಾಹುಬಲಿ ಪಾರ್ಟ್ 1ನಲ್ಲಿ ಒಂದು ದೊಡ್ಡದಾದ ಸದ್ದು ಮಾಡಿತು ಮತ್ತು ಅದೇ ಕೂಡ ಎಲ್ಲ ಕಡೆ ವೈರಲ್ ಆಗಿತ್ತು. ಹಾಗಾಗಿ ಯಶ್ ಅವರ ದಾಡಿ ಯಾವಾಗ ತೆಗಿತಾರೆ ಎನ್ನುವಂಥ ಒಂದು ಪ್ರಶ್ನೆ ಅನೇಕರನ್ನ ಕಾಡಿತ್ತು. ಮತ್ತು ಎಲ್ಲರೂ ಕೂಡ ರಾಜಕಾರಣಿಗೂ ಕೂಡ ಯಶ್ ಅವರನ್ನು ಮೀಟ್ ಮಾಡಿದಾಗ ಯಶ್ ಅವರು ದಾಡಿ ಯಾವಾಗ ತೆಗಿತಾರೆ, ಯಶ್ ಅವರು ದಾಡಿ ಯಾವಾಗ ತೆಗಿತಾರೆ, ಅದೇ ದೊಡ್ಡ ಸದ್ದನ್ನು ಮಾಡಿತ್ತು. ಹಾಗಾಗಿ ಯಶ್ ಅವರ ವಿತೌಟ್ ದಾಡಿ ಇಲ್ಲದಂಥ ಬಾಡಿ ನೋಡಲಿಕ್ಕೆ ಅಥವಾ ಮುಖವನ್ನು ನೋಡಲಿಕ್ಕೆ ಇದೀಗ ಜನರು ಅಭಿಮಾನಿಗಳು ಕಾತರದಿಂದ ಕಾದು ಕುಳಿತಿದ್ದಾರೆ. ಯಶ್ ಅವರು ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.